ಬಡ್ಜೆಟ್ ಅಲ್ಲಿ ಈ ಸರಿ ಬಡ್ಜೆಟ್ ಮಾಡಕ್ಕೆ ಹಣ ಇಲ್ಲ. ಸಾಲ ಮಾಡಬೇಕು. 1,05,000 ಕೋಟಿ ಏನೋ ಎಸ್ಟಿಮೇಟ್ ಆಗಿದೆ ಈಗ ಆಲ್ರೆಡಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತ. ಇವ್ರು ಬಡ್ಜೆಟ್ ಮಾಡಕ್ಕೆ, ಸಿದ್ದರಾಮಯ್ಯನವ್ರು ಬಡ್ಜೆಟ್ ಮಾಡಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡ್ಬೇಕಂತ. ಅವಾಗ ಒಂದು ಕೇವಿಯಟ್ ಹಾಕ್ಬಿಟ್ರು. ಯಾಕಂದ್ರೆ ಸಾಲ ಮಾಡಿದಾಗ ಜನ ಕೇಳ್ತಾರಲ್ಲ, ಜನ ಅಚ್ಚಿಮಾರಿ ಆಗ್ತಾರಲ್ಲ ಇವ್ರಿಗೆ. ಅದನ್ನ ತಪ್ಪಿಸ್ಕೊಳಕ್ಕೆ, ಈ ಚೀಮಾರಿಯನ್ನು ತಪ್ಪಿಸ್ಕೊಳಕ್ಕೆ ಕೇಂದ್ರ ಕೊಡ್ಬೇಕಾಯ್ತು. ಇನ್ನು ನಮ್ಮ ಡೆಪ್ಟಿ ಸಿಎಂ ಅವರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಿಗೆ 60,000 ಕೋಟಿ ಕೊಡ್ಬೇಕಂತ. ಏನ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಜಯನಗರದಾಗ ಅದೇನೋ ಹೇಳ್ತಾ ಇದ್ರಲ್ಲ, ಅದೇನೋ ಶೇರ್ಗಳೆಲ್ಲ ಅಳದು ತುಂಬಿ ಕೊಡ್ತಾ ಇದ್ರಲ್ಲ, ಚಿನ್ನನ ಇದನ್ನೆಲ್ಲ ಮುತ್ತು ರತ್ನಗಳನ್ನ ಅಳದು ಕೊಡ್ತಾ ಇದ್ರು ಯಾರೋ ಮನಮೋಹನ್ ಸಿಂಗ್. ಅದ್ ನಿಂತೋಗಿದೆ ಅಂತೆ. ಇವಾಗ ಕೇಳ್ತಾ ಇದಾರೆ ಇವರು. ಆಮೇಲೆ ನೀರಾವರಿಗೆ ಹಣ ಇಲ್ಲ. ಈ ಸರ್ಕಾರ ಬಂದ್ಮೇಲೆ 2 ವರ್ಷದಲ್ಲಿ ನೀರಾವರಿಗೆ 0 ದೊಡ್ಡ 0 ಕೊಟ್ಟಿದ್ದಾರೆ. ಹಣ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಹಣ ಕೊಡ್ಬೇಕಂತೆ. ನಮ್ಮ ಆರೋಗ್ಯ ಮಂತ್ರಿಗಳು ಬಾಣಂತಿಯರ ಸಾವಿಗೆ ಅದಕ್ಕೂ ಕೇಂದ್ರ ಸರ್ಕಾರ ಅಂತಂದ್ರು. ಅದ್ಯಾವುದೋ ಡ್ರಗ್ ಕೇಂದ್ರ ಸರ್ಕಾರ ಸರ್ಟಿಫೈ ಮಾಡ್ಬಿಡ್ತು. ಇಲ್ಲ ಅಂದ್ರೆ ಇದಾಗ್ತಾನೆ ಇರ್ಲಿಲ್ಲ ಅಂತೇಳಿ. ಅಂದ್ರೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂದ್ರೆ ನೀವ್ಯಾಕಿರೋದಿಲ್ಲಿ? ನಿಮ್ಮನ್ನ ಜನ ಆಯ್ಕೆ ಮಾಡಿರೋದು ಯಾಕೆ? ಏನ್ ಕತ್ತೆ ಕಾಯ್ತಾ ಇದ್ದೀರಾ ನೀವೆಲ್ಲ? ನಿಮ್ಮನ್ನ ಆಯ್ಕೆ ಮಾಡಿರೋದೇನ್ಕೆ? ನಿಮ್ಗ ಆ ತರ ಆಪಾದನೆ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಂಗಿದ್ರೆ ಬಿಡುಗಡೆ ಮಾಡಿ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 10 ವರ್ಷ ಇದ್ರಲ್ಲ ನಿಮ್ಮ ಕೇಂದ್ರ ಸರ್ಕಾರ, ಸೋನಿಯಾ ಗಾಂಧಿ ಅವ್ರ ಸರ್ಕಾರ ಎಷ್ಟು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿ. ಕಳೆದ 10 ವರ್ಷದಲ್ಲಿ ಮೋದಿ ಅವರು ಎಷ್ಟು ಬಿಡುಗಡೆ ಮಾಡಿ. ನಾನು ಸವಾಲ್ ಆಗ್ತಾ ಇದ್ದೀನಿ ನಿಮ್ಗೆ. ಅದನ್ನು ಹೇಳೋದೇ ಇಲ್ಲ. ಮೋದಿ ಬಿಡುಗಡೆ ಮಾಡಿಲ್ಲ. ನೀವಿದ್ದಾಗ ನಮ್ಮ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನ ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಅವಾಗ ಎಷ್ಟು ಬಿಡುಗಡೆ ಮಾಡಿದ್ದೀರಾ ನೀವು? ಲೆಕ್ಕ ಕೊಡಿ. ನಾನು ಕೇಳ್ತಾ ಇದ್ದೀನಿ, ಲೆಕ್ಕ ಕೊಡಿ. ಕಾಂಗ್ರೆಸ್ ಅವರೇ ಲೆಕ್ಕ ಕೊಡಿ. ಕೇಂದ್ರ ಸರ್ಕಾರ ಅನುದಾನ ಟ್ರಾನ್ಸ್ಪರೆಂಟ್ ಆಗಿ ಬಿಡುಗಡೆ ಮಾಡುತ್ತೆ ಎಲ್ಲಾ ರಾಜ್ಯಕ್ಕೂ. ಕರ್ನಾಟಕ ಅಂತಲ್ಲ, ದೇಶದಲ್ಲಿರುವಂತ ಎಲ್ಲಾ ರಾಜ್ಯಗಳಿಗೂ ನಿಗದಿ ಮಾಡಿರೋ ರೀತಿ ಯಾರ್ಯಾರಿಗೆ ನಿಗದಿ ಮಾಡಿದಾರ ಅಷ್ಟು ಹಣವನ್ನ ಬಿಡುಗಡೆಯನ್ನ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅದು ಅದದೇ ಆದಂತ ಮಾನದಂಡಗಳನ್ನ ಏನ್ ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಇವತ್ತು ಮೈಕ್ರೋ ಫೈನಾನ್ಸ್ ಅಲ್ಲಿ ಏನ್ ಈ ಸಾವಾಗಿದೆ, ಮತ್ತೆ ಊರುಗಳನ್ನ ಬಿಟ್ಟಿದ್ದಾರೆ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಅವರೇ, ಈ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ನೋಡಿ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವು 60 ಕೋಟಿ ಕೊಟ್ಟಿದ್ರಿ. ನಾನು ಹೇಳ್ತೀನಿ ಯಾಕೆ ಅಂತ.